ಸೀನಲ್ಲಿ ಹೋವರ್ಡ್ ಟಸ್ಕ್ಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಅವನು ಹೇಳ್ತಾನೆ ಅವನು ಜೀವಂತವಾಗಿರೋದಕ್ಕೆ ಆ ವಾಲ್ರಸ್ನ ಕೊಂದು ತಿಂದಿದ್ದ ಅಂತ. ಸ್ವಲ್ಪ ವಾರಗಳ ನಂತರ ಒಂದು ಶಿಪ್ ಬಂದು ಅವನ ರೆಸ್ಕ್ಯೂ ಮಾಡಿದ್ರು ಅಂತ. ಆದರೆ ರೆಸ್ಕ್ಯೂ ಮಾಡಿದ್ಮೇಲೆ ಅವನಿಗೆ ಆ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು. ಅವನನ್ನು ಸೇವ್ ಮಾಡಿದ ವಾಲ್ರಸ್ನ ತಿಂದೆ ಅಂತ. ಅವನ ಬಗ್ಗೆ ಅವನಿಗೆ ತುಂಬ ಬೇಜಾರಾಯಿತು. ಅವನಿಗೆ ವಾಲ್ರಸ್ಸಿಂದ ಕ್ಷಮಾಪಣೆ ಬೇಕನ್ನಿಸ್ತು. ಅದಕ್ಕೆ ಅವನು ವಾಲ್ರಸ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ದ. ಆದರೆ ಯಾರೂ ಸರ್ವೈವ್ ಆಗಿಲ್ಲ, ವಾಲಸ್ ಬಿಟ್ಟು. ಇದಾದ ನಂತರ ಹೋವರ್ಡ್ ವಾಲ್ರಸ್ ಸ್ಕಿನ್ ಹಾಕ್ಕೊಂಡು ಬಂದು ಟಸ್ಕ್ಗೆ ಫೈಟ್ ಮಾಡೋಕ್ಕೆ ಹೇಳ್ತಾನೆ. ಕೋಪದಿಂದ ಟಸ್ಕ್ ಅವನ ಟಸ್ಕಿಂದಲೇ ಹೋವರ್ಡ್ನ ಸಾಯಿಸ್ತಾನೆ. ಆಲಿಸನ್ ಮತ್ತು ಟೆಡ್ಡಿ ಅದೇ ಸಮಯಕ್ಕೆ ಒಳಗೆ ಬರ್ತಾರೆ. ವಾಲಸ್ನ ಆ ರೂಪದಲ್ಲಿ ನೋಡಿ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಆಲಿಸನ್ ಮತ್ತು ಟೆಡ್ಡಿ ಒಂದು ಝೂಗೆ ಹೋಗೋದು ನೋಡ್ತೀವಿ. ಆಲಿಸನ್ ಒಂದು ಫಿಶ್ನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾಳೆ. ಒಂದು ವಾಲ್ರಸ್ ಹೊರಗೆ ಬಂದು ಅವಳನ್ನ ನೋಡುತ್ತೆ.